ಪುಷ್ಪ 2 ಟ್ರೈಲರ್ ಅವಧಿ ಎಷ್ಟು, ಹೇಗೆ ಇರಲಿದೆ ಗ್ರ್ಯಾಂಡ್ ಇವೆಂಟ್? ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಲ್ಲೇ ಪಕ್ಕದಲ್ಲಿ ಪ್ರೆಸ್ ಮಾಡಿ ಆದಷ್ಟು ಬೇಗ ಒಂದಕ್ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಣ. ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಪ್ರಸ್ತುತ ಭಾರತೀಯ ಚಿತ್ರರಂಗಕ್ಕೆ ಅತಿ ಹೆಚ್ಚು ನಿರೀಕ್ಷೆಯ ಮೂವಿ. ಈ ಸಿನಿಮಾಕ್ಕಾಗಿ ದಕ್ಷಿಣ ಉತ್ತರ ಭಾರತ ಸಿನಿಮಾ ಪ್ರೇಮಿಗಳು ಮಾತ್ರ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ, ದುಬೈ, ರಷ್ಯಾ, ಜಪಾನ್ ಸಿನಿಮಾ ಪ್ರೇಮಿಗಳು ಸಹ ಕಾಯುತ್ತಿದ್ದಾರೆ. ಪುಷ್ಪ 2 ಸಿನಿಮಾ ಬಿಡುಗಡೆ 20 ದಿನಕ್ಕೂ ಕಡಿಮೆ ದಿನಗಳು ಬಾಕಿ ಉಳಿದಿದೆ. ಚಿತ್ರತಂಡ ಪ್ರಚಾರ ಆರಂಭ ಮಾಡಿದೆ. ಸಿನಿಮಾ ಪ್ರಚಾರದ ಮೊದಲ ಭಾಗಿಯಾಗಿ ಇಂದು ಅದ್ದೂರಿಯಾಗಿ ಟ್ರೈಲರ್ ಬಿಡುಗಡೆ ಮಾಡಲಾಗುತ್ತಿದೆ. ಟ್ರೈಲರ್ ಅನ್ನು ದಕ್ಷಿಣ ಭಾರತದ ನಗರದಲ್ಲಿ ಬದಲಾಗಿ ಉತ್ತರ ಭಾರತ ಪ್ರಮುಖ ನಗರದಲ್ಲಿ ಬಿಡುಗಡೆ ಮಾಡಲಾಗಿದೆ. ಸಾಮಾನ್ಯವಾಗಿ ತೆಲುಗು ಸಿನಿಮಾ ಟ್ರೈಲರ್ಗಳನ್ನು ಹೈದರಾಬಾದ್, ವಿಜಯವಾಡ, ಅನಂತಪುರ, ತೀರಾ ಹೆಚ್ಚೆಂದರೆ ಚಿಕ್ಕಬಳ್ಳಾಪುರಗಳಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. ಆದರೆ ಇದೀಗ ಪುಷ್ಪ 2 ಸಿನಿಮಾದ ಟ್ರೈಲರನ್ನು ಬಿಹಾರದ ಪಾಟ್ನಾದಲ್ಲಿ ನಡೆಸಲಾಗುತ್ತಿದೆ. ಗಂಗಾ ನದಿಯ ತೀರದ ನಗರ ಪಾಟ್ನಾ ಗಾಂಧಿ ಮೈದಾನದಲ್ಲಿ ಇಂದು ಅಂದರೆ ನವೆಂಬರ್ 17ರ ಸಂಜೆ ಬಲು ಅದ್ದೂರಿಯಾಗಿ ಪುಷ್ಪ 2 ಸಿನಿಮಾದ ಟ್ರೈಲರ್ ಲಾಂಚ್ ಆಗಲಿದೆ. ಪುಷ್ಪ 2 ಚಿತ್ರತಂಡ ಜೊತೆಗೆ ಇನ್ನೂ ಕೆಲವು ಸೆಲೆಬ್ರಿಟಿಗಳು ಕಾರ್ಯಕ್ರಮದಲ್ಲಿ ಹಾಜರಾಗಲಿದ್ದಾರೆ. ಪುಷ್ಪ ಸಿನಿಮಾದ ಹಿಂದಿ ಡಬ್ಬಿಂಗ್ ವರ್ಷನ್ ಬಿಹಾರದಲ್ಲಿ ಭಾರೀ ಬ್ಲಾಕ್ ಬಸ್ಟರ್ ಆಗಿತ್ತು. ಇದೇ ಕಾರಣಕ್ಕೆ ಬಿಹಾರದಲ್ಲಿ ಮೊದಲ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಚಿತ್ರತಂಡ ಆಯೋಜನೆ ಮಾಡಿದೆ. ಬಿಹಾರದಲ್ಲಿ ನಡೆಯಲಿರುವ ಟ್ರೈಲರ್ ಲಾಂಚ್ನಲ್ಲಿ ಭೋಜ್ಪುರಿಯ ಕೆಲ ತಾರೆಯರು ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ. ಭೋಜ್ಪುರಿ ತಾರೆ ಅಕ್ಷರಾ ಸಿಂಗ್ ವಿಶೇಷ ಮನೋರಂಜನೆ ಕಾರ್ಯಕ್ರಮವನ್ನು ಸಹ ನಡೆಸಿಕೊಡಲಿದ್ದಾರೆ ಅಂತಲೇ ಹೇಳ್ಬೋದು. ಇಂದು ಪುಷ್ಪ 2 ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಲಿದ್ದು, ಟ್ರೈಲರ್ ಬರೋಬ್ಬರಿ 2 ನಿಮಿಷ 44 ಸೆಕೆಂಡ್ ಇದೆ. ರಶ್ಮಿಕಾ ಹಂಚಿಕೊಂಡಿರುವ ಟ್ವೀಟ್ ಪ್ರಕಾರ ಈ ಪುಷ್ಪ 2 ಸಿನಿಮಾದ ಟ್ರೈಲರ್ ಪ್ರಾರಂಭದಿಂದ ಅಂತ್ಯದವರೆಗೂ ಮಾಸ್ ಮ್ಯಾಡ್ನೆಸ್ ಅಂತೆ. ಪುಷ್ಪ 2 ಸಿನಿಮಾದ ಟ್ರೈಲರ್ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿಯೇ ಇಟ್ಟುಕೊಳ್ಳಿ. ನೀವು ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡರೂ ಅದನ್ನು ರೀಚ್ ಆಗುತ್ತದೆ ಈ ಟ್ರೈಲರ್ ಎಂದಿದ್ದಾರೆ. ಪುಷ್ಪ 2 ಸಿನಿಮಾದ ಟ್ರೈಲರ್ ಟೀಸರ್ 2023ನೇ ಆರಂಭದಲ್ಲಿಯೇ ಬಿಡುಗಡೆ ಆಗಿತ್ತು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದಿನ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಲ್ಲ. ವಿ ಸೋ ಮಚ್ ಗೈಸ್. ಥ್ಯಾಂಕ್ ಯು.